ಮಿತ್ರರಿಗೆ ನಮಸ್ಕರಿಸುತ್ತಾ, ಅಫಜಲ್ಪುರ ತಾಲೂಕಿನಲ್ಲಿ ಇತ್ತೀಚಿನ ಕೆಲವು ಬೆಳವಣಿಗೆಗಳ ಬಗ್ಗೆ ಮಾಧ್ಯಮದ ಮುಖಾಂತರದ ಕ್ಷೇತ್ರದ ಜನರಿಗೆ ವಿಷಯ ಮುಟ್ಟಿಸಬೇಕನ್ನಂಥ ಕಾರಣಕ್ಕಾಗಿ ಇವತ್ತು ಮಾಧ್ಯಮ ಗೋಷ್ಠಿಯನ್ನು ಕರೆದಿದ್ದೇನೆ. ತಾವೆಲ್ಲರೂ ಕೂಡ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ಹೇಳಕ್ಕೆ ಬಯಸ್ತೇನೆ. ಅಫಜಲ್ಪುರ ತಾಲೂಕಿನಲ್ಲಿ ಶಾಸಕರು ಯಾವ ರೀತಿಯಿಂದ ಸರ್ಕಾರದ ನೀತಿ ನಿಯಮಗಳನ್ನು, ಶಿಷ್ಟಾಚಾರಗಳನ್ನು, ಕಾನೂನುಗಳನ್ನು ಉಲ್ಲಂಘನೆ ನಡೀತಾ ಇದೆ ಅನ್ನೋದನ್ನು ಇವತ್ತು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಈ ಶಾಸಕರು ತಮ್ಮ ಸ್ಥಾನವನ್ನು, ತಮ್ಮ ಸ್ಥಾನದ ಘನತೆಯನ್ನು, ತಮ್ಮ ಸ್ಥಾನದ ನೀತಿ ನಿಯಮಗಳನ್ನು, ಶಿಷ್ಟಾಚಾರಗಳನ್ನು ಸಂಪೂರ್ಣವಾಗಿ ಉಲ್ಲಂಘನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅವರ ಸುಪುತ್ರರು ಅವರು ಸೇರಿಕೊಂಡು ಇದನ್ನ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಪ್ರಮುಖವಾಗಿ ಸರ್ಕಾರದಲ್ಲಿ ಸರ್ಕಾರಿ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡ್ತಕ್ಕಂಥದ್ದು, ಸರ್ಕಾರಿ ಕಾಮಗಾರಿಗಳನ್ನು ಶಂಕುಸ್ಥಾಪನೆ ಮಾಡ್ತಕ್ಕಂಥದ್ದು, ಸರ್ಕಾರದ ಯೋಜನೆಗಳನ್ನು, ಸಭೆ ಸಮಾರಂಭಗಳನ್ನು ಶಾಸಕರ ಅನುಪಸ್ಥಿತಿಯಲ್ಲಿ ಶಾಸಕರ ಸುಪುತ್ರರಾದಂಥ KKRTC ಅಧ್ಯಕ್ಷ ಆಗಿನಿ ಅನ್ನುವಂಥ ತನ್ನದೇ ಆದಂಥ ಸ್ವಪ್ರತಿಷ್ಠೆಯಲ್ಲಿ ಮನ ಬಂದಂಗೆ ತಾಲೂಕಿನಲ್ಲಿ ನಡ್ಕೊಳ್ತಾ ಇರೋದು ನಿಜಕ್ಕೂ ಈ ದೇಶದ ಸಂವಿಧಾನ ಕಾನೂನಿಗೆ ಅವರು ಮಾಡ್ತಾ ಇರ್ತಕ್ಕಂಥ ಅಪಚಾರ ಅಂತಕ್ಕಂಥ ಮಾತನ್ನು ನಾನು ಹೇಳಿಕೆ ಬಯಸ್ತೇನೆ. ಯಾವ ರೀತಿ ಅಂದ್ರೆ, ಉದಾಹರಣೆಯಾಗಿ ಈ ಗ್ಯಾರಂಟಿ ಸಮಿತಿ ವತಿಯಿಂದ, ಗ್ಯಾರಂಟಿಗಳ ಸಮಿತಿ ಏನಿದೆಯಲ್ಲ, ಆ ಗ್ಯಾರಂಟಿ ಸಮಿತಿ ವತಿಯಿಂದ ಒಂದು ಪರಿಶೀಲನಾ ಸಭೆಯನ್ನ ನಡೀತದೆ. ಆ ಪರಿಶೀಲನಾ ಸಭೆಯಲ್ಲಿ KKRTC ಅಧ್ಯಕ್ಷನ ಕೆಲಸ ಏನು ಅವ್ರ ಕೆಲಸ? ಹೌದು, KKRTC ಅಧ್ಯಕ್ಷಗೆ ಪ್ರೋಟೋಕಾಲ್ದಲ್ಲಿ, ಈ ಗ್ಯಾರಂಟಿ ಸಮಿತಿಯ ಪ್ರೋಟೋಕಾಲ್ದಲ್ಲಿ ಏನಾದ್ರೂ ಅವಕಾಶ ಇದೆಯಾ? ಯಾಕೆ ಯಾಕೆ ಹೋಗಿ ಕುತ್ಕೊಂಡು ಸಭೆ ಮಾಡೋದು? ಇವರಿಗೇನ್ ಸಂಬಂಧ? ಇದು ಒಂದು ಕಡೆಗೆ. ಇದಕ್ಕೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಇರ್ತಾರೆ, ಮೆಂಬರ್ ಸೆಕ್ರೆಟರಿ ಇರ್ತಾರೆ, ಮೆಂಬರ್ ಅವರು ಇರ್ತಾರೆ, ಅದ್ರ ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಸಭೆಯಲ್ಲಿ ಇರ್ಬೇಕಂತಿದೆ. ಇವ್ರು ಯಾಕಿರ್ತಾರೆ? ಅಲ್ಲಿ KS ಆಫೀಸರ್ ಒಬ್ರು ತಾಲೂಕಾ ಪಂಚಾಯತ್ EO ಇದ್ದಾರೆ, ಅವರು ಕೂಡ ಶಿಷ್ಟಾಚಾರ ಪಾಲನೆ ಮಾಡ್ಲಿಕ್ಕೆ ತಯಾರಿಲ್ಲ. ಅವ್ರು ಹೇಳ್ದಂಗೆ ಅವ್ರ ಕೈಗೊಂಬೇಕೋ KS ಅಧಿಕಾರಿಯಾಗಿ ಹ್ಯಾಂಗೆ ಆಡಳಿತ ಮಾಡ್ಬೇಕನ್ನೋ ಕನಿಷ್ಠ ಸೌಜನ್ಯತೆ ಅವ್ರ ಹತ್ರ ಇಲ್ಲ. ಒಂದು ಕಡೆಗೆ. ಇನ್ನೊಂದು ಕಡೆಗೆ, ಮೊನ್ನೆ ಮದರಾ B ಗ್ರಾಮದಲ್ಲಿ ಒಂದು ದೇವರಾಜ ಅರಸು ನಿಗಮ ಮತ್ತು ವೀರಶೈವ ಅಭಿವೃದ್ಧಿ ನಿಗಮ ವತಿಯಿಂದ ಸರ್ಕಾರದ ವಿವಿಧ ಫಲಾನುಭವಿಗಳಿಗೆ ಹಕ್ಕ ಪತ್ರಗಳನ್ನು ವಿತರಣೆ ಮಾಡ್ತಾರೆ. ಸರ್ಕಾರಿ ಕಾರ್ಯಕ್ರಮ ಇದು. ಆ ಸರ್ಕಾರಿ ಕಾರ್ಯಕ್ರಮ ಬ್ಯಾನರ್ದಲ್ಲಿ KKRTC ಅಧ್ಯಕ್ಷನ ಫೋಟೋ ಇರ್ತದೆ. ಶಾಸಕರು ಇರಲ್ಲ ಅಲ್ಲಿ. ಶಾಸಕರು ಅಧಿವೇಶನ ಇದೆ, ಬೆಂಗಳೂರಲ್ಲಿ ಇರ್ತಾರ ಗೊತ್ತಿದ್ರು ಶಾಸಕನ ಸುಪುತ್ರನೇ ಈ ಏನದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಸಿ ಅವರೇ ಹಕ್ಕುಪತ್ರವನ್ನ ವಿತರಣೆ ಮಾಡಿಸಿ ಸರ್ಕಾರಿ ಕಾರ್ಯಕ್ರಮ. ಇವರಿಗೇನ್ ಸಂಬಂಧ? ಇದು KKRTC ಅಧ್ಯಕ್ಷರಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡುವ ಅಧಿಕಾರ ಯಾರು ಕೊಟ್ಟಿದ್ದು? ಇವ್ರ ಪ್ರೋಟೋಕಾಲ್ ಏನು, ಎಷ್ಟರ ಮಟ್ಟಿಗೆ ಮಿತಿ ಮೀರಿದೆ ಅನ್ನೋದನ್ನ ಇವೆಲ್ಲ ಸಾಕ್ಷಿ. ಇದ್ರ ಜೊತೆಗೆ ಸರ್ಕಾರಿ ಯೋಜನೆಗಳು ಇನ್ನೊಂದು ಕಡೆಗೆ, ಶಿವಪುರ ಗ್ರಾಮದಲ್ಲಿ ಇವರಿಗೆ ಬೆಳಗ್ಗೆ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿ, ಇದು ಸರ್ಕಾರಿ ಶಾಲೆ ಕಟ್ಟಡವನ್ನ ಉದ್ಘಾಟನೆ ಮಾಡ್ತಕ್ಕಂಥದ್ದು. ಬೆಳಿಗ್ಗೆ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿ ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಹೆಡ್ ಮಾಸ್ಟರ್ ಮತ್ತು ಎಲ್ಲಾ ಶಿಕ್ಷಕರು ಸೇರ್ಕೊಂಡು ಮಕ್ಕಳಿಗೆ ಬೆಳಗ್ಗೆಯಿಂದ ಸಂಜೆ 8 ಗಂಟೆ ತನಕ ಕುಂದಿರ್ಸ್ತಾರೆ. ಇವರೆಲ್ಲ ಕೆಲಸ ಮುಗಿಸ್ಕೊಂಡು ರಾತ್ರಿ 8ಕ್ಕೆ ಶಾಲೆ ಓಪನಿಂಗ್ ಮಾಡದ. ಅಲ್ಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, ಶಿಕ್ಷಣ ಇಲಾಖೆ, PWD ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೆ. ಇದಕ್ಕೂ ಶಾಸಕರಿಲ್ಲ. ಇವರಿಗೆ ಯಾರು ಅಧಿಕಾರ ಕೊಟ್ಟಿದ್ದು? ಅಧಿಕಾರ ಇದನ್ನು ಎಷ್ಟರ ಮಟ್ಟಿಗೆ ದುರುಪಯೋಗ ಮಾಡ್ಕೋತಾ ಇದ್ದಾರೆ? ಇದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ತಾಲೂಕಾ ಪಂಚಾಯತಿ ಕಚೇರಿ ಎದುರುಗಡೆ ಸಾರ್ವಜನಿಕ ಶೌಚಾಲಯನ ಮಾಡಿದ್ದಾರೆ. ಅದು ಮಾಡಿದ್ದೇ ತಪ್ಪು. ಮಾಡೋದ್ ಬಳಕ ಇವ್ರು ಯಾರು? ಪುರಸಭೆ ಅಧ್ಯಕ್ಷರು ಮಾಡ್ಬೇಕು, MLA ಅವ್ರು ಮಾಡ್ಬೇಕು, ಸಂಬಂಧಪಟ್ಟವ್ರು ಮಾಡ್ಬೇಕು. KKRTC ಅಧ್ಯಕ್ಷಗೆ ಶೌಚಾಲಯ ಓಪನಿಂಗ್ ಮಾಡ್ಲಿಕ್ಕೆ ಇದೇನ್ ಸಂಬಂಧ ಇವರಿಗೆ?
ಇವ್ರು ಯಾವ ಶಿಷ್ಟಾಚಾರದಲ್ಲಿ ಬರ್ತಾರೆ? ಇವರಿಗೇನು ಪ್ರೋಟೋಕಾಲ್ ಇದೆ? ಪುರಸಭೆಯ ಕಾಮಗಾರಿಗಳನ್ನ ಉದ್ಘಾಟನೆಯನ್ನ ಮಾಡ್ಬೇಕಾದ್ರೆ ಅದಕ್ಕೆ ಒಂದು ಪ್ರೋಟೋಕಾಲ್ ಇದೆ. ಕಲ್ಲಲ್ಲಿ ಯಾರ್ದು ಹೆಸರು ಹಾಕ್ಬೇಕು, ಯಾರ್ದು ಹಾಕಬಾರ್ದು, ಮತ್ತು ಯಾರ್ಯಾರು ಇನ್ವಿಟೇಷನ್ ಅಲ್ಲಿ ಇರ್ಬೇಕು, ಯಾರಿಗೆ ಇನ್ವೈಟ್ ಮಾಡ್ಬೇಕು ಅನ್ನೋದು ಅದಕ್ಕೊಂದು ಶಿಷ್ಟಾಚಾರ ಇದೆ. ಅದು ಏನು ಸಂಬಂಧ ಇಲ್ಲ. ಇನ್ನೊಂದು ಕಡೆಗೆ ಇವ್ರದ್ದು ಗಣಗಾಪುರದಲ್ಲಿ PWD ಇಲಾಖೆ ಹೇಳ್ತೀನಿ 3 ಕೋಟಿ ರೂಪಾಯಿ ಒಂದು 4 ಕಿಲೋಮೀಟರ್ ರಸ್ತೆಯನ್ನ ಇದು ಮಾಡ್ತಾರೆ, ಅಡಿಗಲ್ಲ ಬೂದ್ಲಿ ಪೂಜೆ ಮಾಡ್ತಾರೆ. ಇದರಲ್ಲಿ ಕಲ್ಲಲ್ಲಿ ಇವರು ಇದನ್ನ ಓಪನಿಂಗ್ ಮಾಡ್ತಾರೆ. ಇವ್ರಿಗೇನ್ ಸಂಬಂಧ? ಏನ್ PWD ಮಿನಿಸ್ಟರ್ ಇವರು ಮನಸ್ಸಿಗೆ ಬಂದಂಗ ನೋಡ್ಕೊಳ್ಳೋದ? ಇಲ್ಲಿ ಕನಿಷ್ಠ ಶಾಸಕರು ಕೂಡ ಇಲ್ಲ. ಇದು ಆಯ್ತು. ಕಾಡ ಇಲಾಖೆಯಲ್ಲಿ ರಸ್ತೆಗಳು ಮಾಡ್ತಾ ಇದ್ದಾರೆ. ಈ ರಸ್ತೆಗೆ ಇವ್ರು ಯಾರ ಇವ್ರೇನು ಕಾಡ ಚೇರ್ಮನ್? ಇವರು ರಸ್ತೆ ಹೋಗಿ ಓಪನಿಂಗ್ ಮಾಡ್ಲಿಕ್ಕೆ ಇವ್ರು ಯಾಕೆ ಹೋಗಿ ಓಪನಿಂಗ್ ಮಾಡೋದು? ರಸ್ತೆ ಗಾಡಿಗ ಇದು ಗುದ್ಲಿ ಪೂಜೆ ಯಾಕೆ ಮಾಡೋದು ಇವರು? ಇವ್ರಿಗೇನ್ ಸಂಬಂಧ? ಅದೇ ಈ ಮೊನ್ನೆ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಉದ್ಘಾಟನೆ ಮಾಡ್ತಾರೆ. ಮಾಡೋಂಥ ಸಂದರ್ಭದಲ್ಲಿ ಇವ್ರು ಭಾಷಣ ಮಾಡ್ತಾರೆ. ಅಫ್ಜಲ್ಪುರ್ ಕ್ರೀಡಾಂಗಣಕ್ಕೆ 5 ಕೋಟಿ ಅನುದಾನ ಕೊಡ್ತೀವಿ. ನೀವ್ಯಾರೀ ಅನುದಾನ ಕೊಡ್ಲಿಕ್ಕೆ? ನಿಮ್ KKRTC ಅನುದಾನ ಇದು ನಿಮ್ KKRTC ಅನುದಾನ. ಶಾಸಕರು ಹೇಳಿ, ಶಾಸಕರ ಅಧಿಕಾರ ಇರ್ತದೆ. ಶಾಸಕರ ಮಗ ಇದ್ದೀನಿ ಅಂದ್ರೆ ಏನ್ ಬೇಕಾದ ಹೇಳ್ಬೋದಾ? ಇಂಥ ಹಲವಾರು ಉದಾಹರಣೆಗಳನ್ನು ನಾನು ತೋರಿಸ್ಬೇಕು. ಹಲವಾರು ಉದಾಹರಣೆಗಳು, 1 2 ಅಲ್ಲ. ನಾನೇನ್ ಹೇಳ್ತೇನೆಂದ್ರೆ, ಶಾಸಕರು ಡಿಕ್ಲೇರ್ ಮಾಡ್ಲಿ, ನನಗೆ ಮನೆಯಲ್ಲಾಗ್ಯದ, ನನ್ನ ಮಗ ಭಾಳ ಚಂದನ, ಅವನಿಗೆ ಓಡಾಡೋ ಕೆಪಾಸಿಟಿ ಅದ, ನನ್ನ ಮಗನಿಗೆ ವಾರಸಿನ ಅಂತ ಹೇಳ್ಬಿಡ್ಲಿ ಶಾಸಕರು. ಕಾಂಗ್ರೆಸ್ನಾಗಿರೋ ಮುಖಂಡರು ಕೆಲವೊಂದು ನಾನು ಮಾತಾಡದಂತ ಸಂದರ್ಭದಲ್ಲಿ ನನ್ನ ಮೇಲೆ ಎದುರು ಬೀಳ್ತಾರೆ. ನೀವ್ಯಾರು ಕೇಳೋರು ಅಂತ ಹೇಳಿ. ಈ ದೇಶದ ಸಂವಿಧಾನ ಅನ್ನೋದು ನಮ್ಮ ದೇಶದ ಕಾನೂನು. ಅದು ಕಾಂಗ್ರೆಸ್ನವ್ರು ಸಂವಿಧಾನ ಪುಸ್ತಕ ಹಿಡ್ಕೊಂಡು ಓಡಾಡ್ತೀರಿ. ಚಂತನ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ, ನಾವು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತೀರಿ, ಸಂವಿಧಾನ ರಕ್ಷಕರ ಮಾತಾಡ್ತೀರಿ. ಇಟ್ಟೆಲ್ಲ ಕಾನೂನು ಉಲ್ಲಂಘನೆ ಆಗ್ಲಿಕ್ಕತ್ತದಲ್ಲ. ಕಾಂಗ್ರೆಸ್ ನಾಯಕರಿಗೆ ಏನು ಕಾಣಲಾಗಿದೆ ಅಫ್ಜಲ್ಪುರದಾಗ? ನಿಮ್ ಎಮ್ ಎಲ್ ಮಗ ಏನ್ ತಪ್ಪು ಮಾಡಿದ್ರು ಅದು ಕಾನೂನು ಸಂವಿಧಾನ ಉಲ್ಲಂಘನೆ ಆಗಲ್ಲ, ಸಂವಿಧಾನಕ್ಕೆ ಅಪಮಾನ ಆಗಲ್ಲ. ಅವ್ರು ಹೆಂಗ್ ಬೇಕಾದ್ರೆ ನಡ್ಕೋಬೋದೆ? ನಿಮ್ಗೆ ಶಿಕ್ಷೆ ಬರಲ್ಲ, ಕೇಳೋದು ಶಕ್ತಿ ಇಲ್ಲ ನಿಮ್ಗ. ಅಷ್ಟರ ಮಟ್ಟಿಗೆ ಗುಲಾಮ ಆಗಿಬಿಟ್ರಿ. ನಾನು ಹೇಳ್ತಾ ಇದ್ದೇನೆ, ಶಾಸಕರಿಗೆ ನೀವು ಅಧಿಕಾರ ಮಾಡುವ ಶಕ್ತಿ ಇಲ್ಲಂದ್ರೆ ರಾಜೀನಾಮೆ ಬಿಸಾಕಿ ಮನೆಗೆ ಹೋಗ್ರಿ. ನಿಮಗೆ ಶಾಸಕತ್ವದ ಶಕ್ತಿಯನ್ನು ನಿಭಾಯಿಸುವ ಶಕ್ತಿ ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅಫ್ಜಲ್ಪುರದಲ್ಲಿ ನಿಮ್ದು. ಇದು ಅಷ್ಟೇ ಅಲ್ಲದೆ ಇನ್ನೊಂದು ಕಡೆಗೆ ಶಾಸಕರು ಶಿಕ್ಷಣದ ಹರಿಕಾರರು, ಪ್ರತಿ ಶಿಕ್ಷಣ ಪ್ರೇಮಿಗಳು. KKRDB ಅನುದಾನದಲ್ಲಿ 2023-24ನೇ ಸಾಲಿನಲ್ಲಿ 13 ಕೋಟಿ ರೂಪಾಯಿ ಇಡ್ತಾರೆ. ಎದಕ್ಕಂದ್ರೆ ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ಕಾಲೇಜುಗಳಲ್ಲಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ, ಅದರ ಜೊತೆಗೆ ಈ ಹಾಸ್ಟೆಲ್ಗಳಲ್ಲಿ, ವಸತಿ ನಿಲಯಗಳಲ್ಲಿ, ಮುರಾರ್ಜಿ ಶಾಲೆಗಳಲ್ಲಿ ಏನಂದ್ರೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಅಳವಡಿಸಬೇಕು ಅಂತೇಳಿ 13 ಕೋಟಿ ರೂಪಾಯಿ ಇಡ್ತಾರೆ. 2023-24 KKRDB ಅನುದಾನದಲ್ಲಿ. ಇದಕ್ಕೆ ಇಲ್ಲಿ ತನಕ ಎಷ್ಟು ಖರ್ಚು ಮಾಡಿದಾರೆ ಗೊತ್ತಾ? 7,21,00,000. ಎತ್ತತ್ರ 7 ಕೋಟಿ ಮೇಲ್ಗಡೆ ಖರ್ಚು ಮಾಡಿದ್ದಾರೆ. ಇವು ಶುದ್ಧ ಕುಡಿಯುವ ನೀರಿನ ಘಟಕದ ಇನ್ನೊಂದು ಕಥೆ ಏನಿದೆ ಅಂದ್ರೆ, ಒಂದು ಶಾಲೆಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಅಳವಡಿಸಲಿಕ್ಕೆ 3,41,000 ರೂಪಾಯಿ. ಇದು 3.5 ಲಕ್ಷ. ಹಾಸ್ಟೆಲ್ಗಳಿಗೆ 7 ಲಕ್ಷದಿಂದ 8 ಲಕ್ಷ ರೂಪಾಯಿ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಅಳವಡಿಸಲಿಕ್ಕೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ 10 ಲಕ್ಷ ರೂಪಾಯಿ ಮತ್ತು ಮುರಾರ್ಜಿ ಶಾಲೆಗಳಿಗೆ 20 ಲಕ್ಷ ರೂಪಾಯಿ. ಹಿಂಗೆ ಅನುದಾನವನ್ನ ಫಿಕ್ಸ್ ಮಾಡ್ತಾರೆ. ಇನ್ನೊಂದು ಗೊತ್ತಿರಲಿ,
ಈ 3,50,000 ರೂಪಾಯಿ ಶಾಲೆಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕ ಹೆಂಗ್ ಎಸ್ಟಿಮೇಟ್ ಮಾಡ್ತಾರೆ ಇವ್ರಂದ್ರೆ, ಬರೇ 25,000 ರಿಂದ 50,000 ರೂಪಾಯಿದಾಗ ಆ ಶುದ್ಧ ಕುಡಿಯುವ ನೀರಿನ ಘಟಕ ಯಂತ್ರಗಳನ್ನ ಅಳವಡಿಸ್ತಾರೆ. ಎಸ್ಟಿಮೇಟ್ ಏಟಿದೆ? 3.5 ಲಕ್ಷ ಇದೆ. 50 ಲಕ್ಷ ಒಳಗಡೆ ಕಳಪೆ, 50,000 ರೂಪಾಯಿ ಒಳಗಡೆ ಇರ್ತಕ್ಕಂಥ ಕಳಪೆ ಮಟ್ಟದ ಯಂತ್ರಗಳನ್ನು ತಂದು ಕುಂದಿರಿಸ್ತಾರೆ. ಅದಕ್ಕೆ ಬಿಲ್ ಎತ್ತುತ್ತಾರೆ. ಇವತ್ತು ಅಫ್ಜಲ್ಪುರ್ ತಾಲೂಕಿನ ಯಾವ ಶಾಲೆಗೆ ಹೋಗಿ ಇದು ಕೇಳ್ಬೋದು. ನಾನು ಸಾರ್ವಜನಿಕ ಮಾಧ್ಯಮದ ಮುಂದೆ ಬಿಡುಗಡೆ ಮಾಡ್ತಾ ಇದ್ದೇನೆ. ಯಾವ ಶಾಲೆಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಉಳಿದಿಲ್ಲ. ಇದರಲ್ಲಿ 90% ಅವ್ಯವಹಾರ ಇದೆ. 90% ಅವ್ಯವಹಾರ ಇದೆ. ಒಂದು ಮೂಲಗಳ ಪ್ರಕಾರ ಇವರೆಲ್ಲ ಸಾಕ್ಷಿ ಕೇಳಿಬಿಡ್ತಾರೆ ನನಗೆ. ಆರೋಪ ಇವ್ರದ್ದು MLA ಮಗಂದು 35%, 30ರಿಂದ 35% ಅಂತ ಹೇಳಿ ಕೇಳಿದೆ. ಏನ್ ಮಾಡೋದು? ನೀವು ಶಿಕ್ಷಣದ ಪ್ರೇಮಿಗಳ ಅಂತ ಹೇಳ್ತೀರಿ, ಶಿಕ್ಷಣದ ಹರಿಕಾರ ಅಂತ ಹೇಳ್ತೀರಿ. ಶಾಲೆಗಳು ಬಡ ಮಕ್ಕಳಿಗೆ ಕುಡಿಲಿಕ್ಕೆ ನೀರು ಕೊಡ್ತಕ್ಕಂಥ ಸರ್ಕಾರಿ ಶಾಲೆಗಳಲ್ಲಿ, ಆಸ್ಪತ್ರೆಯಲ್ಲಿ ಇವತ್ತು ಕುಡಿಲಿಕ್ಕೆ ನೀರು ಸಿಗಲ್ಲ, ಸ್ವಚ್ಛವಾದ ನೀರು ಸಿಗಲ್ಲ. ಈ ಕುಡಿಯ ನೀರಿಗೆ ಶಾಲೆಗಳ ಪರಿಸ್ಥಿತಿನೇ ನೀವು ಬಿಡ್ತಾ ಇಲ್ಲ. ಇನ್ನು ಉಳಿಕಿದ ಹಣ ಯಾಕೆ ಖರ್ಚು ಮಾಡಲಿಲ್ಲ? 8 ಕೋಟಿ 7 ಕೋಟಿ 21 ಲಕ್ಷ ಖರ್ಚಿದ ಇನ್ನ ಹಣ ಉಳಿದಿಲ್ಲ, ಯಾಕೆ ಖರ್ಚು ಮಾಡಲಿಲ್ಲ? ಒಂದು ಕಡೆಗೆ ಬಂದು ಸರ್ಕಾರದಿಂದ ಬಂದ ಹಣವನ್ನ ನೀವು ದುರುಪಯೋಗ ಮಾಡ್ಕೋತೀರಿ, ಇನ್ನೊಂದು ಕಡೆಗೆ ಬಂದ ಹಣವನ್ನ ಸಮರ್ಪಕವಾಗಿ ಬಳಕೆ ಮಾಡ್ಕೊಳಕ್ಕಾಗಲ್ಲ. ಯಾವ ಇದೊಂದು ಹೆಬಿಟೇಟ್ ಅಂತ ಹೇಳಿ, ಹೆಬಿಟೇಟ್ ಈ ಲ್ಯಾಂಡ್ ಅರ್ಪಿಂಗ್ ಇದೆಯಲ್ಲ, ಆ ತರನಾಗೆ ಈ ವಸತಿ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ಹೆಬಿಟೇಟ್ ಅಂತಕ್ಕಂಥ, ಮತ್ತಿದು ಯಾರಿಗೆ ಟೆಂಡರ್ ಹೋಗ್ಬಾರ್ದು, ಟೆಂಡರ್ ಹೋದ್ರೆ ಮತ್ತೆ ಟೆಂಡರ್ ಕಾಂಪಿಟೇಷನ್ ಅಥವಾ ಕಾಂಟ್ರಾಕ್ಟ್ ರೊಕ್ಕ ತಗೋ ಹೈರಾಣ ಬರ್ತದೆ ಅಂತ ಹೇಳಿ ಹೆಬಿಟೇಟ್ ಸೆಂಟರ್. ಇಲ್ಲಿ ಎಲ್ಲಿ ಆಫೀಸ್ ಇಲ್ಲ, ಅದ್ರದ್ದು ಹುಡುಕಾಡಿದ್ರು ಸಿಗಲ್ಲ. ಎಲ್ಲಿ ಆಫೀಸ್ ಇಲ್ಲ. ಬೆಂಗಳೂರಾಗ ಒಂದು ಅದ ಇದು ಹೌಸಿಂಗ್ ಬೋರ್ಡ್ ಇದ್ರಾಗ. ಇದು ಇಂಥವು ಹಲವಾರು ಉದಾಹರಣೆಗಳು ಅಪ್ಪ ಮಕ್ಕಳು ಇದೆ. ಈ ತಾಲೂಕವನ್ನ ಕಂಪ್ಲೀಟ್ ಲೂಟಿ ಮಾಡ್ಲಿಕ್ಕೆ ಅಪ್ಪ ಮಕ್ಕಳು ಪಣ ಈ ಅಫ್ಜಲ್ಪುರದಾಗ ಹೇಳೋರು ಕೇಳೋರು ಇಲ್ಲಾರ್ದಂಗೆ ಆಗ್ಬಿಟ್ಟಿದೆ ಅವ್ರ ಪರಿಸ್ಥಿತಿ.